ಶ್ರೀರಾಮ. ಈಗ ಎಲ್ಲಿದೀವಪ್ಪ ಅಂತಂದ್ರೆ ಚಿಕ್ಕೋಡಿ ಒಳಗದೀವಿ. ಶೇಂಗಾ ಲೋಡ್ ಮಾಡಕ್ಕೆ ಬಂದೀವಿ. ಚಿಕ್ಕೋಡಿಂದ ಬೆಂಗಳೂರಿಗೆ ನಾನು ನಮ್ಮ ಹರೀಶನ ಬಂದೀವಿ. ಬರ್ರಿ ಇಲ್ಲಿ ಲೋಡ್ ಮಾಡ್ಕೊಂಡು ಬೆಂಗಳೂರು ಕಡೆ ಹೋಗೋಣಂತ. ಪಾರ್ಟಿ ಅದಾರ ಮುಂದೆ ಅಂತಾರೆ, ನಮಗೆ ದಾರಿ ಗೊತ್ತಿಲ್ಲ, ತೋರ್ಸಾಕ ಬಂದಾರ. ಬರ್ರಿ ಅವರು ಹೊಲ ಕಡೆ ಹೋಗಿ ಸಿಗೋಣಂತ. ಇವ್ರ ನೋಡ್ರಿ ಪಾರ್ಟಿ ಕರ್ಕೊಂಡು ಹೊಂಟಾರ ಇಲ್ಲಿ ಹೊಲದಾಗ. ಬರ್ರಿ ಅವ್ರ ಹೊಲ ಕಡೆ ಹೋಗಿ ಸಿಗೋಣಂತ. ನೋಡ್ರಿ ಹೊಲ್ದಾಗ ಹೊಡಿಬೇಕಂತ ಗಾಡಿ ಹೆಂಗೆ ಹೊಡಿಯೋದ್ರಿ. ಗಾಡಿ ಪಾಡಿ ಸಿಕ್ಕೊಂಡ್ರೆ ಒಳ್ಳೆ ಹೆಂಗೆ ತೆಗಿಯೋದು ಹೊರಗೆ. ನೋಡ್ರಿ ಇಲ್ಲಿ ಕಬ್ಬು ಗ್ಲಾಸಿಗೆ ಅದಾವು. ಅಲ್ಲಿ ಮುಂದೆ ಹೋಗ್ಯಾರ ನೋಡ್ರಿ ಎಲ್ಲೇ ಕಬ್ಬಿನ ಹೊಲ್ದಾಗ ಕರ್ಕೊಂಬಂದ ನಮ್ಮ ಪಾರ್ಟಿ. ಇದೆ ನೋಡ್ರಿ ಶೇಂಗಾ ಹೊಲ ಅರ್ಧ ಕಿತ್ತಾರ ನೋಡ್ರಿ. ಇದಲ್ಲ ಅಂತಲ್ಲ ನೋಡ್ರಿ ಶೇಂಗಾ ಕಾಣ್ಬೋದು. ಎಲ್ಲಿ ಕರ್ಕೊಂಡು ಹೋಗ್ತಾರ ನೋಡು ಅಂತಡ್ರಿ. ನೋಡ್ರಿ ಶೇಂಗಾ ತಿನ್ನತ ಗಾಡಿ ಲಕ್ಷಣದಲ್ಲಿ. ಈಗ 5:15 ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಇನ್ನೇನು ಲೋಡಿಂಗ್ ಮಾಡ್ಕೊಂಡು ಹೋಗಂಬರ್ರಿ. ನೋಡ್ರಿ ಟೈಮ 7:30 ಆಗಿದೆ. ಈಗ ಲೋಡ್ ಮಾಡಿಬಿಟ್ರ ಬೆಂಗಳೂರಿಗೆ ನೋಡ್ರಿ ಟೈಮಿಂಗ್ 6:30 ತೋರ್ಸ್ಲಾಗತ್ತದ. ತಗೊಂಬರ್ರಿ ಆರಾಮ. ಅಲ್ಲಿಂದ ಬಿಟ್ಟವ್ರ ಸೀದಾ ಬೇಲೂರು ಒಳಗೆ ಡೀಸೆಲ್ ಹಾಕ್ಸಕ್ಕೆ ಬಂದೀವಿ. ಬರ್ರಿ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡಿದ್ದಾಯ್ತು. ಈಗ ಇಲ್ಲಿಂತ್ರ ಹೋಗನ್ರಿ. ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟವ್ರೆ. ಸೀದಾ ಹುಬ್ಳಿ ಒಳಗೆ ಊಟ ಮಾಡಿ ಬಂಕಾಪುಟ ಒಳಗೆ ಅದೀವಿ. ಬರ್ರಿ ಮುಂದೆ ಹೋಗೋಣಂತ. ಟೈಮ್ 3 ಗಂಟೆ. ಹೆಬ್ಬಾಳ್ ಟೋಲ್ದಾಗ ಅದೀವಿ. ನಮ್ಮ ಲೈಲ್ಯಾಂಡ್ ಗಾಡಿ ಇಲ್ಲೇ ಐತಿ. ಬರ್ರಿ ಇವ್ರನ್ನ ಎಬ್ಬಿಸ್ಕೊಂಡು ಹೋಗೋಣಂತ. ದುರ್ಗ ಇನ್ನೂ 23 ಕಿಲೋಮೀಟ್ರ್ ಐತಿ. ನಮ್ಮ ಲೈಲ್ಯಾಂಡ್ ಗಾಡಿನೂ ಬರ್ತದೆ ಅಂತ ಆಮ್ಯಾಗ ಬರಲಿ. next day. ನೋಡ್ರಿ ಮಕ್ಕೊಂಡು ಹೇಳ್ಕೊಡ್ದ ಹರೀಶಪ್ಪ ಅನ್ಲೋಡಿಂಗ್ ಪಾಯಿಂಟ್ ಕಡೆ ಬಂದ್ಬಿಟ್ಟಾನ. ಗಾಡಿ ಖಾಲಿ ಮಾಡಕ್ ಹಚ್ಚೈತಿ.
ಗಿನ್ ಇಸ್ಕೊಂಡಿದ್ದಾಯ್ತು. ಈಗ ಸೀದಾ ಆಫೀಸ್ ಕಡೆ ಹೊಂಟೀವಿ. ಆಫೀಸ್ ಕಡೆ ಹೋಗಿ ಸಿಗಂಬರ್ರಿ. ಬೆಳಿಗ್ಗೆ ಆಫೀಸ್ ಕಡೆ ಬಂದು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಈಗ ಟೈಮ್ 4:00 ಲೋಡ್ ಬಂದೈತಿ. ಲೋಡಿಂಗ್ ಪಾಯಿಂಟಿಗೆ ಹೊಂಟೀವಿ. ನೋಡ್ರಿ ಗಾಡಿನೂ ಭಾಳ ಅದಾವು. ನೋಡು ಇಷ್ಟು ಸಾಕ. ನೋಡ್ರಿ ಬರ್ರಿ ಮುಂದೆ ಲೋಡಿಂಗ್ ಪಾಯಿಂಟ್ ಸಿಗೋಣಂತ. ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಗಾಡಿ ಹಾಕಿದೀವಿ. ಗಾಡಿ ಲೋಡ್ ಮಾಡ್ಲಿಕ್ಕತ್ತಾರ. ನೋಡ್ರಿ ಅರ್ಧ ಲೋಡ್ ಆಗೈತಿ. ಇನ್ನ ಬಾಕ್ಸ್ ಐಟಮ್ ಐತಂತ. ಹರಿಶನಾರ ಬರ್ರಿ ಪುರಾ ಲೋಡ್ ಆದಿನ ತೋರಿಸ್ತೀನಂತ. ನೋಡ್ರಿ ನಮ್ಮ ಹರಿಶನ ನೋಡಿ ಹಂಗದ. ಇಬ್ಬರದಾರ್ರಿ. ಆಚೆ ಕಡೆ ಬೇಕದಾಳ್ರಿ, ಈಚೆ ಕಡೆ ಬೇಕದಾಳ್ರಿ. ಟೈಮ್ 6:30. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ಹಗ್ಗ ತಡ್ಪಲ್ ಹಾಕ್ಕೊಂಡು ಇಲ್ಲಿಂದ ಬಿಡೋದ್ರಿ. ಇದೆ ದಾವಣಗೆರೆ ಖಾಲಿ ಆಕೈತಿ. ಬರ್ರಿ ಹಗ್ಗ ಹಾಕಿಂದ ಸಿಗ್ತೇವಂತ. ಲೋಡ್ ಎಲ್ಲ ಮಾಡ್ಕೊಂಡು ಹಗ್ಗ ತಡ್ಪಲ್ ಹಾಕ್ಕೊಂಡು ಆಫೀಸ್ ಕಡೆ ಹೊಂಟೇವಿ. ಈಗ ಯಶವಂತಪುರ ಕಡೆ ಮತ್ತೆ ಯಾವ್ದಾರ ಪಾಟ್ ಲೋಡ್ ಇದ್ರೆ ಹಾಕೊಂಡು ಹೋಗ್ಬೇಕು. ಟೈಮ್ ನೋಡ್ರಿ ಲೋಡ್ ಮಾಡ್ಬಿಡೋದು ಎಷ್ಟಾಯ್ತು. 6:45. ಇನ್ನು ಆಫೀಸ್ ಕಡೆ ಹೋಗ್ಬಿಡ್ದ ಲೇಟ್ ಆಗ್ತದೆ. ಬರ್ರಿ ಹೋಗೋಣಂತ. ಮುಂದೆ ಏನಕ್ಕೈತೆ ಅಂತ ಹೇಳ್ತೀನಿ. ನಮ್ಮ ಲೈಲ್ಯಾಂಡ್ ಗಾಡಿನ ಆಫೀಸ್ ಕಡೆ ಬಂತು. ಈಗ ನಮ್ಮ ಅಭಿಯನ್ನ ತೊಗೊಂಬಂದಾರ್ರಿ. ನೋಡ್ರಿ ಈಗ ಬಂದ. ನಿನ್ನೆ ಹೇಳಂದ್ರೆ ಹೇಳಿಲ್ರಿ, ಈಗ ಬಂದಾನ್ರಿ. ಯಾಕೆ ಹಿಂಗ್ಯಾಕೆ ಮಾಡ ಬಿಡು, ಹಿಂಗೆ ಬಿಡ 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 ಸಾಕು ಸಾಕು. ಬಿಡು ಸಾಕು, ಇಲ್ಲೇ ಹಚ್ಚಿ ಬಿಡು. ನಮ್ಮ ಗಾಡಿ ಇಲ್ಲೇ ಐತೆ ನೋಡ್ರಿ. ಲೋಡ್ ಮಾಡ್ಕೊಂಡು ಬಂದಿದ್ದೆ. ಕಾಣೋದಲ್ರಿ ಅದು ಕಾಣ್ದದು. ಅಭಿಯಾನ ಬಾಯ್ 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 ಬಾಯ್. ಲೋಡ್ ಮಾಡ್ಕೊಂಬರ್ರಿ ನಾಳೆ. ಅಲ್ಲಿಂದ ಬಿಟ್ಟವರು ಸೀದಾ ನೆಲಮಂಗಲ ಟು ಡೀಸೆಲ್ ಹಾಕ್ಸತ್ತೀವಿ. ಬರ್ರಿ ನಮ್ಮ ಹರೀಶನ ಡೀಸೆಲ್ ಹಾಕ್ಸತಾನ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡಿದ್ದಾಯ್ತು. ಈಗ ಇಲ್ಲಿಂದ ಬಿಡಂಬರ್ರಿ. ಹಿರೋಟೋಲ್ ಒಳಗೆ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ನಮ್ಮ ಪ್ರಕಾಶನವರು ಬಂದಾರ. ಅವರು ಬೆಂಗಳೂರು ಕಡೆ ಹೋಗ್ತಾರೆ. ನಾವು ದಾವಣಗೆರೆ ಕಡೆ ಹೋಗೋಣ. ಇಲ್ಲೈತೆ ನೋಡ್ರಿ ಪ್ರಕಾಶನ ಗಾಡಿ. ನಾವು ಹೋಗೊಂಬರ್ರಿ. ಪ್ರಕಾಶನ ಊಟ ಮಾಡಿ ಬೆಂಗಳೂರು ಕಡೆ ಹೋಗ್ತಾನೆ. ಮತ್ತು ಮುಂದಿನ ಟೋಲ್ದಾಗ ಸಿಗೋಣಂತ. ಹಿರೂರು ಟೋಲ್ ಒಳಗೆ ಊಟ ಎಲ್ಲ ಮಾಡಿ ದಾವಣಗೆರೆ ಕಡೆ ಹೊಂಟೇವಿ. ನಮ್ಮ ಪ್ರಕಾಶನವರು ಬೆಂಗಳೂರು ಕಡೆ ಹೋಗ್ತಾರೆ. ಅವರು ಊಟ ಮಾಡತ್ತಿದ್ರ, ಅವ್ರನ್ನ ತೋರ್ಸೋಕೆ ಆಗಲಿಲ್ಲ.
ಬರ್ರಿ ಮತ್ತೆ ಮುಂದೆ ಸಿಗ್ತಾನಂತ. ದಿ ನೆಕ್ಸ್ಟ್ ಡೇ ನೈಟ್ ಹೆಬ್ಬಾಳ್ ಟೋಲ್ ಒಳಗೆ ಬಂದೆ ಮಲ್ಕೊಂಡಿದ್ವಿ. ನಮ್ಮ ಈಶ್ವರಣ್ಣರ ಗಾಡಿನೂ ಬಂದೈತಿ. ಬರ್ರಿ ಒಂದು ಕಪ್ ಚಹಾ ಕುಡ್ದ ಹೋಗೋಣಂತ. ಟೀ ಎಲ್ಲ ಕುಡ್ಕೊಂಬಂದಿದ್ದಾಯ್ತು. ಬರ್ರಿ ಈಗ ಇಲ್ಲಿಂದ ಬಿಡೋಣಂತ. ದಾವಣಗೆರೆಗೆ ಹೋಗಿ ಖಾಲಿ ಮಾಡ್ಬೇಕು. ಇವ್ರನ್ನು ಎಬ್ಸಂಬರ್ರಿ. ಬರ್ರಿ ಇಲ್ಲಿಂದ ಶೆಲ್ಪ್ ಹೊಡೋದು ಬಿಡನ್ರಿ. ನಮ್ಮ ಈಶ್ವರನ ಡ್ರೈವರ್ ಹೇಳಿಲ್ಲ, ಬರಲಿ ಅವ್ರು ಆಮ್ಯಾಗ. ಅಟ್ಟಂಗುಡ್ದ ನಾವು ಖಾಲಿ ಮಾಡಿ ಬರೋಣ್ರಿ. ನೋಡ್ರಿ ನಮ್ಮ ಹರೀಶಣ್ಣ ಹಂಗೆ ಮುಕ್ಕೊಂಡ್ರ. ಬರ್ರಿ ಮುಂದೆ ಸಿಗ್ದ ಅಂತ ದಾವಣಗೆರೆಯಾಗ. ದಾವಣಗೆರೆ ಅನ್ಲೋಡಿಂಗ್ ಪಾಯಿಂಟ್ ಒಳಗೆ ಬಂದ ಗಾಡಿ ಖಾಲಿ ಮಾಡತ್ತೇವಿ. ಬರ್ರಿ ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗೋಣಂತ. ದಾವಣಗೆರೆ ಒಳಗೆ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಪೇಮೆಂಟ್ ಎಲ್ಲ ಇಸ್ಕೊಂಡ್ಬಂದಿದ್ದ ಆತ. ಬರ್ರಿ ರಾಣೆಬೆನ್ನೂರು ಟೋಲ್ ಕಡೆ ಹೋಗಿ ಸಿಗೋಣಂತ. ಮತ್ತೆ ರಾಣೆಬೆನ್ನೂರು ಟೋಲ್ ಕಡೆ ಬಂದೇವಿ. ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಹರೀಶಣ್ಣ ಗಾಡಿಗೆ ಶೇಂಗಾ ಲೋಡ್ ಐತಂತ ಇಲ್ಲಿಂದ್ರನ. ನಮ್ದು ಇನ್ನೊಂದು ಗಾಡಿ ಬರತೈತಿ. ಆ ಗಾಡಿ ಒಳಗೆ ನಾ ಮನೆ ಹೋಗ್ತೀನಿ. ನಮ್ಮ ಹರೀಶಣ್ಣ ಲೋಡ್ ಮಾಡ್ಕೊಂಡು ಬೆಂಗಳೂರು ಹೋಗ್ತಾನೆ. ಬರ್ರಿ ಮುಂದೆ ಸಿಗ್ತಾನಂತ. ನೋಡ್ರಿ ನಮ್ಮ ಅಭಿಯಣ್ಣಾರು ಬಂದಾರ. ನಾಷ್ಟ ಮಾಡಿ ಬಂದೀವಿ. ನಮ್ಮ ಹರೀಶಣ್ಣನ ಗಾಡಿ ಲೋಡ್ ಆಗತೈತಿ ಶೇಂಗಾ. ಅವ್ನು ಲೋಡ್ ಮಾಡಿ ಕಳ್ಸನ್ರಿಂತಿ. ನೋಡ್ರಿ ನಮ್ಮ ಹರೀಶಣ್ಣ ಗಾಡಿ ಲೋಡ್ ಆತ ಹೊಂಟ ಬೆಂಗಳೂರಿಗೆ. ಹೋಗ್ಲಿ ಬಿಡಿ. ಹೋದಾರ್ರಿ ಅವ. ನಾವು ಹೋಗ್ಬರ್ರಿ ನಮ್ಮ ಮನೆ ಕಡೆ. ನಮ್ಮ ಹರೀಶಣ್ಣ ಗಾಡಿ ಹೋದ್ರಿ. ಈಗ ಇನ್ನೊಂದು ಗಾಡಿ ಬಂದೈತಿ. ಈ ಗಾಡಿ ಮನೆಗೆ ಹೋಗ್ಬೇಕು. ಬರ್ರಿ ಇಲ್ಲಿಂದ ಮನೆ ಕಡೆ ಹೋಗೋಣಂತ. ಬರ್ರಿ ಮನೆ ಕಡೆ ಹೋಗೋಣ. ನಮ್ಮ ಅಭಿಯಣ್ಣಾರು ಇಲ್ಲಿ ಬಡಿಸ್ಕೊಂಡು ಸನ್ಮೇಕ್. ಬರ್ರಿ ಇಲ್ಲಿಂದ ಬಿಡೋಣಂತ. ನೋಡ್ರಿ ನಮ್ಮ ಅಂಬಾರಿಗೆ ಗೇರ್ ಲಿವರ್ ತೊಗೊಂಡೇವಿ. ತೆಗೀದ ಅರ್ಬಿನೂ ತೊಗೊಂಡು ಬಂದ ನೋಡ್ರಿ. ಅರ್ಬಿ ನೋಡ್ಬೇಕಂದ್ರೆ ಇಲ್ಲ ಅದು ಹಂಗ. ಇದ್ರೊಳಗೆ ಏನೈತಿ ತೆಗಿನ ಇದನ್ನ? ಏನೈತೆ ಏನೂ ಇಲ್ಲ. ಇದು ಇಲ್ಲಿಕ ಮುದುಡಿ ಆಗತ್ತಿಲ್ಲ. ಅದು ಇದನ್ನ ಹಾಕಿರ್ಬೇಕು ಅವ್ರು ಬೆಂಡ್. ಹಿಂಗೆ ತೆಗೆದ್ರೆ ಮುದುಡಿ ಹಾಕದಾರ ಈಗ. ಹೌದಿಲ್ಲ? ಅದನ್ನ ಹಾಕುವಾಗ ತೆಗೆದು ಹಾಕಿರತ್ತ. ಮನೆಗೆ ಹೋಗೋಣ. ಅದಕ್ಕೆ ಅದ್ರ ಹಚ್ಚಿ ಒಂದು ಹೊಲ್ದಾರದ ಹಚ್ಚಿ ಮಕ್ಕಳ ಗಿಚ್ಚಕತ್ತಿ ಚಂದ ಕಾಣ್ತೈತಿ. ಅವು ಅರಿಬಿ ಹೇಳ್ಬೇಕ ಹಿಂಗ. ಹಿಂಗೆ ಹೇಳ್ಬೇಕು. ಅವು ಹೇಳ್ತಾವ. ಗೇರ್ದಂಡ ಹಾಕಿರಿ ಇಟ್ಟುದಕ್ಕತ್ಲಿ ಇದು. ನೋಡ್ರಿ ಹೆಂಗೆ ಕಾಣ್ತೈತಿ ಸ್ಯಾಂಪಲ್ ಹಾಕಿ ನಮ್ಗೆ ತೋರಿಸ್ತೀನಿ. ಬಾ ನಾವು ಬರ್ರಿ ಅಣ್ಣ ಇಲ್ಲಿಂದ ಮುಂದೆ ಹೋಗೋಣ. ನಮ್ಮ ಬಸ್ಸಣ್ಣ ಬೈತಾನ. ಹಾಂ ಸ್ಕ್ರೂ ಬಾಕ್ಸ್ನ ಹಾಕ್ಯ ನೋಡು. 3 ಹಾಕ್ಯ ನೋಡು. ಗಬ್ಬು ಟೋಲ್ ಒಳಗೆ ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು. ಇನ್ನೊಂದು ಅರ್ಧ ತಾಸು ರೀ ಮನೆಗೆ ಹೋಗ್ತೇವಿ. ಹಂಗೆ ಈ ವಿಡಿಯೋ ಇಲ್ಲೇ ಮುಗಿತೈತಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಸಿಗೋಣಂತ.